ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು ವೀಡಿಯೋಸು ಬಿಟ್ಟು ಅಲ್ಲೇ 1 ಮಂತ್ ಆಯಿತು. ವೀಡಿಯೋಸ್ಗಳು ಮಾಡ್ಕೋತಾ ಇದ್ದೀನಿ, ಬಟ್ ಅದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ಹೀಗೆ ನೋಡಿರ್ತೀರ ಈ ವಿಡಿಯೋದಲ್ಲಿ, ತಮ್ಲೈನ್ನಲ್ಲೇ ನೋಡಿರ್ತೀರ ಏನಿರುತ್ತೆ ಈ ವಿಡಿಯೋದಲ್ಲಿ ಅಂತ. ಸೊ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಎಲ್ಲರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡದೇ ಇದ್ದರೂ ಕೂಡ ಕೆಲವರೊಬ್ಬರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ಸಲ ಮುಡಿ ಕೊಡ್ತಾ ಇರೋದು. ಅಂದರೆ ನಾನು ನಮ್ಮ ಮನೆ ದೇವ್ರು ಕೂಡ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ನನಗಿದು. ಸೊ ಅಲ್ಲಿಗೆ ಕೊಡಬೇಕು ಅಂದ್ಕೊಂಡಿದ್ದೆ. ಸೊ ಅಲ್ಲಿಗೆ ಹೋಗಿ ಕೊಟ್ಟು ಬಂದಿದ್ದೀವಿ. ಅದ್ರ ಜೊತೆಗೆ ನನ್ನ ಬ್ರದರ್ ಒಂದು ಸ್ಪೆಷಲ್ ಡೇ, ಏನಂತ ಹೇಳೋದು, ಅವನು ಹೊಸ್ದಾಗಿ ಒಂದು ಏನೋ ತೊಗೊಂಡಿದ್ದಾನೆ. ಅದನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಹೀಗೇಗಿತ್ತು, ನೆಕ್ಸ್ಟ್ ಏನಾಗುತ್ತೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಪ್ಲೀಸ್ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ಕೊಬನ್ನಿ. ಏನಿದು? ಏಯ್ ಏಯ್ ತಿನ್ನಬಾರ್ದು, ಒದೆ ಕೊಡ್ತೀನಿ. ಏಟು ಇಲ್ಲಿ, ಏಟು ಇಲ್ಲಿ ನೋಡಿಲ್ಲಿ. ವಾವ್, ಇಲ್ಲೋಡಿ ಇಲ್ಲಿ ಪಾಪು. ವಾವ್, ಇಲ್ಲೋಡ ಪಾಪು, ಇಲ್ಲೋಡ್ ಪಾಪು ಐತೆ. ನೋಡಿದ್ರಲ್ಲ ಅವಳು ತರಲೆ ತುಂಟಾಟನ. ಸೊ ಸ್ನಾನ ಎಲ್ಲ ಮುಗಿಸಿ ಈಗ ರೆಡಿಯಾಗಿ ಕೂತಿದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ. ಅವರಪ್ಪನ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇದ್ದಾಳೆ. ಸೊ ನಾವು ಇಲ್ಲಿಂದ ಬೇಗ ಬಿಡ್ತಾ ಇದ್ದೀವಿ. ಅದ್ರದ್ದು ವಿಡಿಯೋಸ್ ಯಾವುದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿಂದ ಡೈರೆಕ್ಟ್ ಓಡ್ತಿದ್ದಂಗೆನೆ ದೇವಸ್ಥಾನದಲ್ಲೂ ಕೂಡ ಅಲ್ಲಿ ನಾವು ಹೋಗ್ತಿದ್ದಂಗೆನೆ ಮುಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೋ ಎಲ್ಲ. ಯಾಕೆಂದ್ರೆ ಅಲ್ಲೇ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೆ ತೀರ್ಥ ಹಾಕಿ ಮುಡಿ ಕೊಟ್ಬಿಡ್ಬೇಕು. ಆಮೇಲೆ ಮುಡಿ ಕೊಡೋದು, ಆಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಹೋಗೋದು. ಸೊ ಇಲ್ಲಿ ಫುಲ್ಲು ನನ್ನ ಮಗಳು ಕಿರ್ಚಾಡ್ತಿದ್ದಾಳೆ. ಅವ್ರ ಕಟಿಂಗ್ ಅವರು ಸೇರಿ 3-4 ಜನ ಇಟ್ಕೊಂಡಿದ್ದಾರೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಇದು ನಮ್ಗೆ ಅಂದ್ರೆ ನಾವು ಮದ್ವೆ ಆಗಿದ್ದು ಹೊಸದರಲ್ಲಿ 1 ಟೈಮ್ ಬಂದಿದ್ದೀವಿ ಅಷ್ಟೇ ಮಡ್ಲಿಕ್ಕೆ ಕೊಡಕ್ಕೆ ಅಂತ. ಆಗ ನಮ್ಮ ಅಜ್ಜಿ ಕೂಡ ಇದ್ರು. ಸೊ ಅವ್ರದ್ದು ಕೂಡ ಹರಕೆ ಇತ್ತು, ಆಗ ತೀರ್ಸಿ ಬಂದಿದ್ದು. ಈಗ ನೆಕ್ಸ್ಟ್ ಬಂದಿರೋದು ನಾವು ಇದೇ ಟೈಮಲ್ಲಿ. ಅಂದ್ರೆ ಇಲ್ಲಿ ದೇವಸ್ಥಾನ ಅಷ್ಟು ಏನು ಗ್ರ್ಯಾಂಡ್ ಆಗಿಲ್ಲ, ಸ್ವಲ್ಪ ಹಂಗೆ ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲೇ ದೇವ್ರು ಅಷ್ಟೇ ಇರೋದು. ಬಟ್ ಗರ್ಭಗುಡಿ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಅಪ್ಪ ನನ್ನ ಮಗಳಂತೂ ಎಷ್ಟೊಂದು ಅಳ್ತಾ ಇದ್ಲು, ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ನೋಡಿ, ಇದಿಷ್ಟೇ ದೇವಸ್ಥಾನ ಇರೋದು. ಇಲ್ಲೇ ನಾವು ಮುಂದೆ ಕೂತಿದ್ದೀವಲ್ಲ, ಅಲ್ಲಿ ಜನ ನಿಂತಿದ್ದಾರಲ್ಲ, ಅಲ್ಲೇ ದೇವ್ರು ಇರೋದು. ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ತಾರೆ, ಆ ಥರ ಇಲ್ಲ ಇಲ್ಲಿ. ಎಷ್ಟೇ ಜನ ಬಂದಿರೋದು, ನಾನು ನನ್ನ ತಮ್ಮ, ಹಸ್ಬೆಂಡು, ಅಂದರೆ ನಮ್ಮ ಅತ್ತೆ ಊರಿಂದ ಬಂದಿದ್ದು. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟು ಮನೆಗೆ. ಅಲ್ಲಿ ಒಳಗಡೆ ಪೂಜೆ ಮಾಡೋಕೆ
ಮಾಡಿಸೋ ಆಗಿಲ್ಲಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡ್ತಿದ್ದಾರೆ ಪೂಜೆನ. ಅಲ್ಲಿ ಬರೀ ಹೂವು ತೊಗೊಂಡ್ರು ಅಷ್ಟೇನೆ. ಸೊ ಅದಕ್ಕೆ ನನ್ನ ಮಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಹಾಗೆ ಬ್ಯಾಕ್ ಸೈಡು ಪ್ರಸಾದ ಕೊಡ್ತಾಯಿದ್ರು, ಅದನ್ನ ತಿನ್ಕೊಂಡು ಮನೆಗೆ ಹೊರಟು. ಇಲ್ಲಿ ಅಮ್ಮ ಮನೆಗೆ ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಸೊ ಹೊರಡೋಕ್ಕೆ ಅಂದರೆ ಸ್ಯಾರಿ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ಹಾಗೆ ಇದು ನಾನು ಸ್ಯಾರಿ ಕುಚ್ಚು ಹಾಕ್ತೀನಲ್ವ, ಸೊ ಅದರದ್ದು ಸ್ಯಾರೀಸ್ ಇದು. ಸೊ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಮಗೂ ಒಂದು ಸಲ ತೋರಿಸೋಣ ಅಂತ ಸ್ಯಾರಿ ಕುಚ್ಚು ನಾನೇ ಹಾಕಿರೋದು. ಸೊ ಮನೇಲಿ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಈ ಕೆಲಸ ಕೂಡ ಮಾಡ್ತೀನಿ. ಸೊ ಮುಂಚೆ ನಾನು ಇದೇ ಕೆಲಸ ಮಾಡ್ತಾಯಿದ್ದಿದ್ದು, ಅಂದರೆ ಬ್ಲೌಸ್ ಸ್ಟಿಚ್ಚು, ಕುಚ್ಚು ಈ ಥರನೇ ಆಗ್ತಾಯಿದ್ದಿದ್ದು. ಆಮೇಲೆ ಇಲ್ಲಿಗೆ ಈ ಮನೆಗೆ ಬಂದಮೇಲೆ ಇಲ್ಲಿ ಅಷ್ಟು ವರ್ಕ್ ಆಗಲಿಲ್ಲ ಅಂದ್ಬಿಟ್ಟು ನಾನು ಜಾಬ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಮತ್ತೆ ಅದೇ ರೊಟೀನ್ ಸ್ಟಾರ್ಟ್ ಆಗಿದೆ. ಸೊ ಈ ಸೀರೆ ಚೆನ್ನಾಗಿದೆ ಅಲ್ವ, ಯಾವುದು ಅಂತ ಗೊತ್ತಿಲ್ಲ, ಕಸ್ಟಮರ್ದು. ಸೊ ನಾನು ಒಂದು ಶಾಪ್ ಇದೆ, ಅವ್ರ ಹತ್ರ ನಾನು ಕುಚ್ಚಿಗೆ ಸ್ಯಾರೀಸ್ ಇಸ್ಕೊಬಂದು ಹಾಕ್ತೀನಿ. ಒಂದು ಶಾಪ್ ಇದೆ ಅಂದರೆ ಗೊತ್ತಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅವ್ರ ಹಸ್ಬೆಂಡ್ ಪುಟ್ಟು ಅಂತ, ಅವ್ರ ಶಾಪಲ್ಲೇ ನಾನು ಕುಚ್ಚು ಆ ಥರ ಎಲ್ಲ ತೊಗೊಬೋದು. ಇದು ಇನ್ನೊಂದು ಸ್ಯಾರಿ ಕಸ್ಟಮರ್ದೇ. ಸೊ ಇದು ಕೂಡ ಸ್ಯಾರಿ ಕುಚ್ಚ ಸಹ ಹಾಕಿದ್ದೀನಿ ನೋಡಿ, ಈ ರೀತಿ ಇದೆ. ಸೊ ಈ ಸ್ಯಾರಿ ಕೂಡ ತುಂಬ ಇನ್ನು ಈ ಸ್ಯಾರೀಸ್ ಬಂದು ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿರೋವಂಥ ಸ್ಯಾರೀಸು. ಸೊ ಈ ಸ್ಯಾರಿ ಬಂದು ರೂಪಂದು ಇನ್ನೂ ಸ್ಟಿಚ್ಚಿಂಗ್ ಆಗಿಲ್ಲ. ಸೊ ಸ್ಟಿಚ್ಚಿಂಗ್ಗೆ ಕೊಟ್ಬಿಟ್ಟು ನಾನು ಹೊರಡ್ತೀನಿ. ಸೊ ಇದು ಬಂದು ಅಮ್ಮ ಕೊಟ್ಟಿರೋವಂಥ ಸೀರೆ. ಸೊ ಇದನ್ನು ನಾನು ವೇರ್ ಮಾಡ್ತೀನಿ. ಸೊ ಇದು ಅಮ್ಮನ ಸ್ಯಾರಿ. ಸೊ ಇದು ಅವ್ರದ್ದು ಇನ್ನೊಂದು ಸ್ಯಾರಿ ಇದೆ, ಅದಿನ್ನೂ ಕೊಟ್ಟಿಲ್ಲ. ಸೊ ಅದು ಬಂದಮೇಲೆ 4-4 ಸ್ಯಾರಿ ಸ್ಟಿಚ್ಚಿಂಗ್ ಕೊಡಬೇಕು. ಸೊ ನಾನೇ ಸ್ಟಿಚ್ಚಿಂಗ್ ಮಾಡೋಣ ಅಂದರೆ ಸದ್ಯಕ್ಕೆ ಈಗ ಟೈಮ್ ಇಲ್ಲ. ಸೊ ಅದಕ್ಕೆ ಪುಟ್ಟು ಅವ್ರ ಹತ್ರನೇ ಕೊಡ್ತೀನಿ. ಸೊ ಈ ಸ್ಯಾರೀಸ್ ಎಲ್ಲ ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಸ್ಟಿಚಸ್ ಮಾಡ್ತೀವಿ ಅಂತ ಸೊ ಮುಂದೆ ನೋಡಿರಂತೆ ನೀವೇ ಗೊತ್ತಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರ್ತಿದ್ದಂಗೆ ಹೇಳಿದ್ನಲ್ಲ ನಾನು, ನನ್ನ ತಮ್ಮ ಯಾವುದೋ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾನೆ ಅಂತ. ಸೊ ಅವನು ಇರೋ ಜಾಗದಲ್ಲೇ ಅಪಾರ್ಟ್ಮೆಂಟ್ ಇದ್ರಲ್ವಾ, ಸೊ ಅಲ್ಲೇ ಒಂದು ಅಪಾರ್ಟ್ಮೆಂಟ್ ಓನಾಗಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ. ಸೊ ಪರ್ಚೇಸ್ ಮಾಡಿದ್ದಾಯ್ತು, ಅದು ರಿಜಿಸ್ಟ್ರೇಷನ್ಗೆ ಹೋಗಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇನ್ನೇನು ಪೂಜೆ ಟೈಮ್ ಬಂದೇ ಬಿಡ್ತು. ಸೊ ಅದಕ್ಕೆ ಇಲ್ಲಿ ನಾನು ನನ್ನ ಕಡೆಯಿಂದ ಏನೋ ಗಿಫ್ಟ್ ಮಾಡಬೇಕಿತ್ತಲ್ಲ, ಸೊ ನನ್ನ ಕಡೆಯಿಂದ ಗಿಫ್ಟ್ ಮಾಡೋಣ ಅಂತ ಏನೋ ಶಾಪಿಂಗ್ ಬಂದಿದ್ದೋ ಇಲ್ಲಿ. ಹಾಗೆ ಅವ್ರ ಅಪ್ಪ ಅಮ್ಮ ಕೂಡ ಕೊಡಿಸಿದ್ರು. ಸೊ ಅಪಾರ್ಟ್ಮೆಂಟು ಯಾವ ರೀತಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಈ ವಿಡಿಯೋದಲ್ಲಿದೆ, ನೋಡ್ಕೊಬನ್ನಿ. ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಯಾರ ತೊಗೋಬೋದು ಅಂತ ಅನ್ಸಿದ್ರು ಬೇಕಾದ್ರೆ ತೊಗೋಬೋದು, ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನಾವು ಇಲ್ಲಿ ಪರ್ಚೇಸ್ ಮಾಡಿರೋ ಮನೆ ಮೊದಲಿಗೆ ಈ ರೀತಿ ಇರುತ್ತೆ, ಫುಲ್ಲು ಖಾಲಿ ಖಾಲಿ. ಇದಕ್ಕೆಲ್ಲ ನಮಗೆ ಬೇಕಾಗಿರೋದ್ರಲ್ಲಿ ಅನುಕೂಲ ರೀತಿಲಿ ಇಂಟೀರಿಯರ್ ಡಿಸೈನ್ಸ್ ಮಾಡಿಸ್ಕೋಬೋದು. ಇದು ಫುಲ್ಲು ಹಾಲು ಅಂದರೆ ಇಷ್ಟು ದೊಡ್ಡದಾಗಿರುತ್ತೆ. ಅಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿಯಿಂದ ವ್ಯೂಸ್ ಹೀಗಿದೆ. ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಹಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ರೈಟ್ ಸೈಡ್ಗೆ ಒಂದು ರೂಮ್ ಸಿಗುತ್ತೆ. ಅದೇ ರೀತಿ ಇರುತ್ತೆ, ಏನೂ ಇರೋದಿಲ್ಲ, ಎಲ್ಲ ಖಾಲಿ ಖಾಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಹೋದರೆ ಇಲ್ಲಿ ಡೈನಿಂಗ್ ಹಾಲ್ ಸಿಗುತ್ತೆ. ಅದು ಬಿಟ್ಟು ಅಲ್ಲೊಂದು ಸಿಂಕ್ ಇರುತ್ತೆ, ಇದು ಕಿಚನ್. ಸೊ ಇಲ್ಲಿ ಯಾವ ರೀತಿ ಬೇಕು ನಮಗೆ ಐಡಿಯಾಸಲ್ಲಿ ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ನಾವು ಯಾವ ರೀತಿ ಇಂಟೀರಿಯರ್ ಡಿಸೈನ್ಸ್ ಮಾಡ್ತೀವಿ ಅಂತ ನಾನು ಮುಂದೆ ತೋರಿಸ್ತೀನಿ. ಈಗ ಈ ರೀತಿ ಇದೆ, ಇದು ಇನ್ನೊಂದು ರೂಮು. ಹಾಗೆ ಇಲ್ಲಿಗೆ ಬಂದರೆ ಇದು ಜನರಲ್ ವಾಶ್ರೂಮ್.
ಇನ್ನು ಈ ರೂಮಿಗೆ ಬಂದರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ, ಇಲ್ಲಿ ವಾಶ್ರೂಮ್ ಅಟ್ಯಾಚ್ ಇರುತ್ತೆ. ಸೊ ವಾಶ್ರೂಮ್ ಬಂದು ಇರುತ್ತೆ. ಇಲ್ಲೊಂದು ವಿಂಡೋಯಿಂದ ಔಟ್ ಸೈಡ್ ಹೇಗಿರುತ್ತೆ, ಫುಲ್ ಬಿಲ್ಡಿಂಗೇ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಇದೆ ಅಪಾರ್ಟ್ಮೆಂಟಲ್ಲಿ, ಖಾಲಿ ಮನೆ ಈ ರೀತಿ ಇರುತ್ತೆ. ನಾವು ಇದ್ರ ಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇಂಟೀರಿಯರ್ ಡಿಸೈನ್ಸ್ ಮಾಡಿಸ್ಕೊಂಡು ಬರ್ಬೋದು. ನಾವು ಯಾವ ರೀತಿ ಮಾಡಿಸಿದ್ದೀವಿ, ಸೊ ಈ ರೀತಿ ಇರೋ ಮನೇನ ನೆಕ್ಸ್ಟು ಇಂಟೀರಿಯರ್ ಡಿಸೈನ್ ಮಾಡಿಸ್ತಾ ಇದ್ದಾರೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನನ್ನ ತಮ್ಮ ಪರ್ಚೇಸ್ ಮಾಡಿರೋದು, ಫಸ್ಟ್ ಫ್ಲೋರಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಸೊ ಇಲ್ಲಿ ಇಂಟೀರಿಯರ್ ಡಿಸೈನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಾನು ಮುಂಚೆನೇ ತೊಗೊಂಡಿರೋಂಥ ವೀಡಿಯೋಸು. ಸೊ ನಾನು ಆ ಕ್ಲಿಪ್ಸ್ ಹಾಗೆ ಇಟ್ಟಿದ್ನಲ್ಲ, ಸೊ ಅದ್ರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದುಡ್ಡೊಂದಿದ್ರೆ ಯಾವ ಥರ ಬೇಕಾದರೂ ಮಾಡಿಸ್ಕೋಬೋದು ಇಂಟೀರಿಯರ್ ಡಿಸೈನ್ಸು. ಸೊ ಇದು ನಾವು ಬಿಟ್ಟು ಹೋಗುವಂಥ ಮನೆ ಅಲ್ವಾ, ಸೊ ಸಿಂಪಲಾಗೆ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಮಗಳು ಅವ್ರ ಮಾಮನ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ನೆಕ್ಸ್ಟ್ ಡೇ ನಮಗೆ ಪೂಜೆ ಇದೆ, ಸೊ ಅದಕ್ಕೆ ನಾವು ಬಂದಿದ್ದೋ ಇಲ್ಲಿಗೆ. ಸೊ ಇದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮ ಕೂಡ ಕೆಲವೊಂದು ಗಿಫ್ಟ್ ಎಲ್ಲ ಕೊಡಿಸಿದ್ರು. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಂದೊಂದು ಪುಟ್ಟ ಫ್ಯಾನು ಗಿಫ್ಟ್ ಅಂತ ಕೊಟ್ಟಿದ್ದೀನಿ, ರೂಮ್ಗೆ ಹಾಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.